ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಾಂಪಿಯನ್ ಟ್ರೋಫಿ 12ನೇ ಮ್ಯಾಚ್ ನಲ್ಲಿ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ ನ್ಯೂಜಿಲೆಂಡ್ ಅಂತಾನೆ ಹೇಳ್ತೀನಿ. ಫುಲ್ ಹೈಲೈಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಚಾಂಪಿಯನ್ ಟ್ರೋಫಿ 12ನೇ ಮ್ಯಾಚ್ ನಲ್ಲಿ ಮೊದಲು ಟಾಸ್ ಗೆದ್ದಿದ್ದು ನ್ಯೂಜಿಲೆಂಡ್ ಆಯ್ಕೆ ಮಾಡಿಕೊಂಡಿದ್ದು ಬೌಲಿಂಗ್. ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಅಂತಾನೆ ಹೇಳ್ತೀನಿ. ಇಂಡಿಯಾದ ಕಡೆ ಟಾಪ್ ಆರ್ಡರ್ ನಲ್ಲಿ ಬಂದ ರೋಹಿತ್ ಶರ್ಮಾ ಅವರು ಆಡಿದಂತ 17 ಬಾಲ್ಗಳಲ್ಲಿ 15 ರನ್ ಕಲೆಯಕ್ಕೆ ಹೊರಟಾದ್ರೆ, ಈ ಕಡೆ ಶುಭ್ಮನ್ ಗಿಲ್ ಅವರು ಆಡಿದಂತ 7 ಬಾಲ್ಗಳಲ್ಲಿ 2 ರನ್ ಕಲೆಯಕ್ಕೆ ಹೊರಟಾದ್ರು. ಇನ್ನು ನಂತರ ಬಂದ ವಿರಾಟ್ ಕೊಹ್ಲಿ ಅವರು ಆಡಿದಂತ 14 ಬಾಲ್ಗಳಲ್ಲಿ 11 ರನ್ ಕಲೆಯಕ್ಕೆ ಹೊರಟಾದ್ರೆ, ಈ ಕಡೆ ಶ್ರೇಯಸ್ ಅಯ್ಯರ್ ಅವರ ಕಡೆಯಿಂದ ಸಖತ್ತಾಗಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ. ಆಡಿದಂತ 98 ಬಾಲ್ಗಳಲ್ಲಿ 79 ರನ್ ಕಲೆಯಕ್ಕೆ ಔಟ್ ಆಗಿದ್ದಾರೆ. ಹಾಗೂ ನಂತರ ಬಂದ ಅಕ್ಷರ್ ಪಟೇಲ್ ಅವರು ಆಡಿದಂತ 61 ಬಾಲ್ಗಳಲ್ಲಿ 42 ರನ್ ಕಲೆಯಕ್ಕೆ ಹೊರಟಾದ್ರೆ, ಈ ಕಡೆ ನಮ್ಮ ಕನ್ನಡಿಗ KL ರಾಹುಲ್ ಅವರು ಆಡಿದಂತ 29 ಬಾಲ್ಗಳಲ್ಲಿ 23 ರನ್ ಕಲೆಯಕ್ಕೆ ಔಟ್ ಆದ್ರು. ಇನ್ನು ನಂತರ ಬಂದ ಹಾರ್ದಿಕ್ ಪಾಂಡ್ಯ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಆಡಿದಂತ 45 ಬಾಲ್ಗಳಲ್ಲಿ 45 ರನ್ ಕಲೆಯಕ್ಕೆ ಔಟ್ ಆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟಿಂಗ್ ನಿಂದ ಅಂತಾನೆ ಹೇಳ್ತೀನಿ. ಇನ್ನು ನಂತರ ಬಂದ ರವೀಂದ್ರ ಜಡೇಜಾ ಅವರು ಆಡಿದಂತ 20 ಬಾಲ್ಗಳಲ್ಲಿ 16 ರನ್ ಕಲೆಯಕ್ಕೆ ಔಟ್ ಆದ್ರು. ಹಾಗೂ ಮೊಹಮ್ಮದ್ ಶಮಿ ಅವರು ಆಡಿದಂತ 8 ಬಾಲ್ಗಳಲ್ಲಿ 5 ರನ್ ಕಲೆಯಕ್ಕೆ ಔಟ್ ಆದ್ರೆ, ಈ ಕಡೆ ಕುಲ್ದೀಪ್ ಯಾದವ್ ಅವರು ಆಡಿದಂತ 1 ಬಾಲ್ಗಳಲ್ಲಿ 1 ರನ್ ಕಲೆ ಹಾಕಿ ನಾಟ್ಔಟ್ ಆಗಿ ಉಳಿದಿದ್ದಾರೆ. ಇಂಡಿಯಾ 50 ಓವರ್ಗಳಲ್ಲಿ 249 ರನ್ ಕಲೆ ಹಾಕಿ 9 ವಿಕೆಟ್ ಕಳೆದುಕೊಂಡು ಫಸ್ಟ್ ಇನ್ನಿಂಗ್ಸ್ ನ ಮುಗಿಸಿದೆ. ನ್ಯೂಜಿಲೆಂಡ್ ಕಡೆ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಈ ಕಡೆ ಮ್ಯಾಟ್ ಹೆನ್ರಿ ಅವರು 5 ವಿಕೆಟ್ ತೆಗೆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಮ್ಯಾಟ್ ಹೆನ್ರಿ ಅವರ ಕಡೆಯಿಂದ ಅಂತಾನೆ ಹೇಳ್ತೀನಿ. ಇನ್ನು KL ಜೇಮಿನ್ಸನ್ ಅವರು 1 ವಿಕೆಟ್ ತೆಗೆದ್ರೆ, ರೋರ್ಕ್ ಅವರು 1 ವಿಕೆಟ್ ತೆಗೆದ್ರು. ಈ ಕಡೆ ಸ್ಯಾಂಟ್ನರ್ ಅವರು 1 ವಿಕೆಟ್ ತೆಗೆದ್ರೆ, ಈ ಕಡೆ ರಚಿನ್ ರವೀಂದ್ರ ಅವರು 1 ವಿಕೆಟ್ ತೆಗೆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನ್ಯೂಜಿಲೆಂಡ್ ಬೌಲಿಂಗ್ ಕಡೆ ಅಂತಾನೆ ಹೇಳ್ತೀನಿ. ಇಂಡಿಯಾದ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಶ್ರೇಯಸ್ ಅಯ್ಯರ್ ಅವರ ಕಡೆಯಿಂದ. ಆಡಿದಂತ 98 ಬಾಲ್ಗಳಲ್ಲಿ 79 ರನ್ ಕಲೆ ಹಾಕಿ ಹೊರಟಾದ್ರೆ, ಅಕ್ಷರ್ ಪಟೇಲ್ ಅವರು ಒಳ್ಳೆ ಇನ್ನಿಂಗ್ಸ್ ನ ಆಡಿದ್ರು. ಆಡಿದಂತ 61 ಬಾಲ್ಗಳಲ್ಲಿ 42 ರನ್ ಕಲೆ ಹಾಕಿ ಹೊರಟಾದ್ರು. ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರ ಕಡೆಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 45 ಬಾಲ್ಗಳಲ್ಲಿ 45 ರನ್ ಕಲೆ ಹಾಕಿ ಹೊರಟಾದ್ರೆ, ಈ ಕಡೆ ರವೀಂದ್ರ ಜಡೇಜಾ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ತೀನಿ. 16 ರನ್ ಕಲೆ ಹಾಕಿ ಔಟ್ ಆದ್ರು. ಆಲ್ಸೋ ಇಂಡಿಯಾ 9 ವಿಕೆಟ್ ಕಳೆದುಕೊಂಡು 249 ರನ್ ಕಲೆ ಹಾಕಿದೆ. ನ್ಯೂಜಿಲೆಂಡ್ ಗೆ 250 ರನ್ ಟಾರ್ಗೆಟ್ ಇದೆ. ಇಂಡಿಯಾ ಡಾಮಿನೇಟ್ ಮಾಡ್ತಾರ ಬೌಲಿಂಗ್ ನಲ್ಲಿ? ಕಾಮೆಂಟ್ ಮಾಡಿ.